ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ HLO ಆ್ಯಪ್ ಅನ್ನ ಪ್ಲೇಸ್ಟೋರ್ ಇಂದ ಯಾವ ರೀತಿ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ HLO ಆ್ಯಪ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡ ನಂತರ MPIN ಅನ್ನ ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗಾಗಲೇ ತಾವೆಲ್ಲರೂ ಕೂಡ ಪ್ಲೇಸ್ಟೋರ್ ಇಂದ HLO ಆ್ಯಪ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡಿದ್ದೀರಾ. ಸೊ ಈ HLO ಆ್ಯಪ್ ಅನ್ನ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅದು ಸಾಫ್ಟ್ವೇರ್ ಅಲ್ಲಿ ಆ್ಯಪ್ ಆ ರೀತಿನೇ ಡಿಸೈನ್ ಆಗಿದೆ ಅಂತಕ್ಕಂಥದ್ದು. ಬಹಳ ಪ್ರಮುಖವಾಗಿ HLO ಆ್ಯಪ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡ ನಂತರ ನೀವು ಅಲೋ ಅನ್ನ ಕೊಡಬೇಕಾಗುತ್ತೆ ಯೂಸ್ ಮಾಡೋದಕ್ಕೆ ಮೊದಲನೇದಾಗಿ. ಎರಡನೇದಾಗಿ ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ, ಕನ್ನಡ ಆರ್ ಇಂಗ್ಲಿಷ್ ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂತರ ಬ್ಯಾಕ್ ಗ್ರೌಂಡ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ಒಂದು 6-7 ಕಲರ್ಸ್ ಅನ್ನ ತೋರಿಸಿದ್ದಾರೆ. 6-7 ಕಲರ್ ಅಲ್ಲಿ ಯಾವ್ದಾದ್ರು ಒಂದು ಡ್ರಾಪ್ ಡೌನ್ ಬಾಕ್ಸ್ ಅನ್ನ ಫೆಚ್ ಮಾಡುವ ಮೂಲಕ ತಾವೇನ್ ಮಾಡಬಹುದು, ಕಲರ್ಸ್ ಅನ್ನ ಬ್ಯಾಕ್ ಗ್ರೌಂಡ್ ಕಲರ್ಸ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಇದಾದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ಒಂದು ಏನು ವೈಟ್ ಲಿಸ್ಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಏನಿದೆ, ಆ ಮೊಬೈಲ್ ನಂಬರಿಗೆ ಬಂದಿರತಕ್ಕಂತ ಏನು ನಮ್ಮ ಯೂಸರ್ ಐಡಿ ಇದೆ, ಆ ಯೂಸರ್ ಐಡಿನ ನಾವು ಹಾಕಿ ಪಾಸ್ವರ್ಡ್ ಅನ್ನ ರೀಸೆಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಯೂಸರ್ ಐಡಿ ಏನಿದೆ ಫುಲ್ ಎಲ್ಲ ಏನು ಯೂಸರ್ ಐಡಿ ಅಂತೇಳಿ ಸ್ಲಾಶ್ ಕೊಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ಕೊಟ್ಟಿದ್ದಾನೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನೂ ಕೂಡ ತಾವು ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ಕ್ಯಾಪ್ಚಾ ಡೀಟೇಲ್ಸ್ ಬರುತ್ತೆ. ಕ್ಯಾಪ್ಚಾ ಡೀಟೇಲ್ಸ್ ಅನ್ನ ಎಂಟ್ರಿಯನ್ನ ಮಾಡಿದ ನಂತರ ನಿಮ್ದು ವೈಟ್ ಲಿಸ್ಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಏನಿದೆ, ಆ ಮೊಬೈಲ್ ನಂಬರಿಗೆ OTP ಬರುತ್ತೆ. ಸೊ ಆ OTP ನ ತಾವು ಎಂಟ್ರಿಯನ್ನ ಮಾಡಬೇಕು. OTP ವೆರಿಫಿಕೇಶನ್ ಆದ ನಂತರ ತಮಗೆ ಪಾಸ್ವರ್ಡ್ ಅನ್ನ ರೀಸೆಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅಂತಕ್ಕಂಥದ್ದು. ಸೊ ಆ ಅವಕಾಶವನ್ನ ಆ್ಯಪ್ ಮಾಡಿಕೊಟ್ಟಾದ ನಂತರ ತಾವೇನ್ ಮಾಡಬೇಕಾಗುತ್ತೆ, 8 ಕ್ಯಾರೆಕ್ಟರ್ಸ್ ಅಲ್ಲಿ, ಅಂದ್ರೆ ಒಂದು ಬಿಗ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಆಮೇಲೆ ಆಲ್ಫಾ ನ್ಯೂಮರಿಕಲ್ ಕೋಡ್ ಯಾವ್ದಾದ್ರು ಕೂಡ ಒಂದು ಸಿಂಬಲ್ ಅನ್ನ ತಾವು ಬಳಸಬೇಕಾಗುತ್ತೆ. ಒಟ್ಟಾರೆಯಾಗಿ ಅಬೌವ್ 18 ಕ್ಯಾರೆಕ್ಟರ್ ಇರ್ತಕ್ಕಂಥ ಒಂದು ಪಾಸ್ವರ್ಡ್ ಅನ್ನ ತಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅಗೈನ್ ಕನ್ಫರ್ಮ್ ಪಾಸ್ವರ್ಡ್ ಅನ್ನು ಕೂಡ ತಾವು ಮಾಡಬೇಕಾಗುತ್ತೆ. ಯಾವ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರ ಅದನ್ನ ಮತ್ತೊಮ್ಮೆ ಕನ್ಫರ್ಮ್ ಅನ್ನ ತಾವು ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ 4 ಡಿಜಿಟ್ ಇರ್ತಕ್ಕಂಥ MPIN ಅನ್ನ ತಾವು ರೀಸೆಟ್ ಮಾಡ್ಕೊಳ್ಳೋದಿಕ್ಕೆ ಅದು ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ತಮಗೆ ಯಾವ್ದಾದ್ರು ಕೂಡ ಬಹಳ ಸುಲಭವಾಗಿರ್ತಕ್ಕಂಥ, ಈಗ ATM ಪಿನ್ ಹೇಗಿರುತ್ತೆ 4 ಡಿಜಿಟ್, ಅದೇ ರೀತಿ MPIN ಅನ್ನು ಕೂಡ ತಾವು 4 ಡಿಜಿಟ್ ಅಲ್ಲಿ ತಾವು ಕ್ರಿಯೇಟ್ ಅನ್ನ ಮಾಡಿಕೊಂಡ ನಂತರ ಪ್ರತಿ ಬಾರಿಯೂ ಕೂಡ ನಾವು ಏನು ಟ್ರಯಲ್ ಅಂಡ್ ಎರರ್, ಈಗ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರೋದ್ರಿಂದ ಟ್ರಯಲ್ ಅಂಡ್ ಎರರ್ ಅನ್ನು ನಾವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತೀವಿ. ಮನೆ ಪಟ್ಟಿ ತಯಾರಿಕೆಗೆ ಸಂಬಂಧಪಟ್ಟಂತೆ ವಸತಿ ಮಾಹಿತಿಯನ್ನ ಏನ್ ನಾವು ಪಡಿತೀವಿ ಅದಕ್ಕೆ ಸಂಬಂಧಪಟ್ಟಂತ ಆ್ಯಪ್ ಅನ್ನ ನಾವು ಎಷ್ಟೇ ಸರಿ ಕೂಡ ಲಾಗ್ಔಟ್ ಆದ್ರೂ ಕೂಡ ನಾವು MPIN ಅನ್ನ ಬಳಸಿ ನಾವೇ ಮಾಡಬಹುದು. ರೀಲಾಗಿನ್ ಆಗ್ತಕ್ಕಂಥ ಅವಕಾಶವನ್ನ ಈ ಆ್ಯಪ್ ಅಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಉಳಿದಂತೆ ಎಲ್ಲಾ ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಆ್ಯಪ್ ಅನ್ನ ನಾವು ಸ್ಕ್ರೀನ್ ರೆಕಾರ್ಡ್ ಅನ್ನ ಮಾಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ PDF ರೂಪದ ಪ್ರತಿ ನಮ್ಮ ಟ್ರೈನಿಂಗ್ ಪೀರಿಯಡ್ಸ್ ಅಲ್ಲಿ ಸಿಗುತ್ತೆ. ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸಿಕ್ಕಂತ ಮಾಹಿತಿನ ತಮ್ಮೊಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಸೊ ನಿಧಾನವಾಗಿ ತಾವು ಆ್ಯಪ್ ಅಲ್ಲಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ತಾ ಹೋಗಿ MPIN ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಿ. ತುಂಬಾ ಈಸಿ ಇದೆ, ಸುಲಭ ಇದೆ, ಅಷ್ಟೇನು ಟಫ್ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ. ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.